ಸ್ನೇಹಿತರೆ, ನಿಮ್ಮ ಹೊಟ್ಟೆಯಲ್ಲಿ ಆಗಾಗ್ಗೆ ಊಸು ಬಿಡುವ ಸಮಸ್ಯೆ ಮತ್ತು ಅನಿಲ ಇದ್ದರೆ ಇದನ್ನು ಪ್ರತಿದಿನ ತಿನ್ನಿರಿ. ನೀವು ಹಗಲಿನಲ್ಲಿ ಆಗಾಗ್ಗೆ ಊಸು ಬಿಡುವ ತೊಂದರೆ ಅನುಭವಿಸುತ್ತೀರಾ? ಹೊಟ್ಟೆಯಲ್ಲಿ ಅನಿಲ ಸಂಗ್ರಹವಾಗುತ್ತದೆ, ಅದು ಉಬ್ಬಿರುವಂತೆ ಭಾಸವಾಗುತ್ತದೆ ಮತ್ತು ಕೆಲವೊಮ್ಮೆ ಹೊರಗೆ ವಾಸನೆ ಬರಲು ಕಷ್ಟವಾಗುವಷ್ಟು ಕೆಟ್ಟ ವಾಸನೆ ಬರುತ್ತದೆ ಮತ್ತು ಕೆಲವೊಮ್ಮೆ ಅದು ತುಂಬ ಕೆಟ್ಟದಾಗಿರಬಹುದು. ಹೊರಗೆ ಹೋಗುವುದು ಸಹ ಕಷ್ಟಕರವಾಗುತ್ತದೆ. ಈ ಸಮಸ್ಯೆ ಕೇವಲ ಮುಜುಗರದ ಸಂಗತಿಯಲ್ಲ, ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಸಮಸ್ಯೆಯಾಗಬಹುದು. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸಮಸ್ಯೆಯ ಸಂಕೇತವೂ ಆಗಿದೆ. ಸ್ನೇಹಿತರೆ, ನಿಮಗೂ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರದ ಸಮಸ್ಯೆ ಪದೇ ಪದೇ ಇದ್ದರೆ ಇಂದಿನ ಈ ವಿಡಿಯೋ ನಿಮಗಾಗಿ. ಇದರಲ್ಲಿ ಅವುಗಳಿಗೆ ಕಾರಣವೇನು ಎಂದು ನಾವು ನಿಮಗೆ ಹೇಳಲಿದ್ದೇವೆ. ನೀವು ಇದನ್ನು ಪ್ರತಿದಿನ ಸೇವಿಸಿದರೆ ನಿಮ್ಮ ಹೊಟ್ಟೆಯ ಅನಿಲವು 90% ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ತುಂಬ ಬಲಗೊಳ್ಳುತ್ತದೆ ಮತ್ತು ಆಗಾಗ್ಗೆ ಊಸು ಬಿಡುವ ಸಮಸ್ಯೆ ಮಾಯವಾಗುತ್ತದೆ. ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿ. ಅನಿಲ ವಿಸರ್ಜನೆ ಮತ್ತು ಹೊಟ್ಟೆ ಉಬ್ಬರ ದೇಹದ ನೈಸರ್ಗಿಕ ಪ್ರಕ್ರಿಯೆ, ಆದರೆ ಇದು ಪದೇ ಪದೇ ಸಂಭವಿಸಿದಾಗ ಹೊಟ್ಟೆ ನೋವು, ಭಾರ, ದುರ್ವಾಸನೆ ಇರುತ್ತದೆ. ಆಗ ಅದು ಕರುಳಿನಲ್ಲಿ ಬ್ಯಾಕ್ಟೀರಿಯಾ ಇರುವಿಕೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳ ಸಂಕೇತವಾಗಿದೆ. ಇದಕ್ಕೆ ಕಾರಣ ತಪ್ಪು ಆಹಾರ ಪದ್ಧತಿ, ಎಣ್ಣೆಯ ಆಹಾರ, ಮಸಾಲೆಯುಕ್ತ ಆಹಾರ, ಹುರಿದ ಆಹಾರಗಳು, ತಡರಾತ್ರಿಯ ಊಟ, ಫೈಬರ್ನ ಕೊರತೆ ಮತ್ತು ಹೆಚ್ಚುವರಿ ಕಡಿಮೆ ನೀರು ಕುಡಿಯುವುದು, ಉದ್ವೇಗ, ಕೆಲವು ಔಷಧಿಗಳ ಪರಿಣಾಮ. ಈ ಸಮಸ್ಯೆ ದೀರ್ಘಕಾಲದವರೆಗೆ ಮುಂದುವರಿದಿದ್ದರೆ ಅದು ಮಲಬದ್ಧತೆ, ಆಮ್ಲೀಯತೆ, ಅಜೀರ್ಣ ಮತ್ತು ಯಕೃತ್ತಿನ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಎರಡನೆಯದಾಗಿ, ಪರಿಹಾರಗಳ ಭರವಸೆ. ಸ್ನೇಹಿತರೆ, ಉತ್ತಮವಾದ ವಿಷಯ ಏನೆಂದರೆ ಆಗಾಗ್ಗೆ ಅನಿಲ ರಚನೆಯ ಸಮಸ್ಯೆಯನ್ನು ಇದನ್ನು ಔಷಧಿಗಳಿಂದ ಗುಣಪಡಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ಗುಣಪಡಿಸಬಹುದು. ಇಂದು ನಾವು ನಿಮಗೆ ಸಂಪೂರ್ಣವಾಗಿ ಮಾಡಬಹುದಾದ ಒಂದು ವಿಷಯದ ಬಗ್ಗೆ ಹೇಳಿಕೊಡುತ್ತೇವೆ. ಇದು ನೈಸರ್ಗಿಕವಾದುದು, ಪ್ರತಿ ಮನೆಯಲ್ಲೂ ಸುಲಭವಾಗಿ ಕಂಡುಬರುತ್ತದೆ ಮತ್ತು ಪ್ರತಿದಿನ ಒಂದು ಹಿಡಿ ತಿನ್ನುವುದರಿಂದ ಗ್ಯಾಸ್ ನಿವಾರಣೆಯಾಗುತ್ತದೆ. ನಾವು ನಿಮಗೆ ಇನ್ನು 4 ಸಲಹೆಗಳನ್ನು ಹೇಳಿಕೊಡುತ್ತೇವೆ. ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಅನಿಲ ಸಮಸ್ಯೆಯನ್ನು ಶಾಶ್ವತವಾಗಿ ತೊಡೆದುಹಾಕಬಹುದು. ಮೂರನೆಯದಾಗಿ, ಇದನ್ನು ಪ್ರತಿದಿನ ತಿನ್ನಿರಿ. ಹುರಿದ ಜೀರಿಗೆ, ಅಜ್ವೈನ್ ಬೀಜಗಳು ಮತ್ತು ಸೋಂಪು ಕಾಳುಗಳು, ತ್ರಿಫಲದಂತಹ ಅನಿಲ ನಿವಾರಕ. ಈ 3 ವಸ್ತುಗಳು ಹೊಟ್ಟೆಗೆ ರಾಮಬಾಣ. 1. ಜೀರಿಗೆ. ಇದರಲ್ಲಿರುವ ಥೈಮೋಲ್ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ. ಎರಡನೆಯದಾಗಿ, ಅಜ್ವೈನ್ ಬೀಜಗಳು. ಇದು ಥೈಮೋಲ್ ಮತ್ತು ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಕರುಳಿನಲ್ಲಿ ಸಿಲುಕಿರುವ ಅನಿಲವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ಸೋಂಪು ಕಾಳುಗಳು. ನಿಮ್ಮ ಹೊಟ್ಟೆಯನ್ನು ತಂಪಾಗಿರಿಸುತ್ತದೆ, ಅನಿಲ ರಚನೆಯನ್ನು ತಡೆಯುತ್ತದೆ ಮತ್ತು ಬಾಯಿಯ ದುರ್ವಾಸನೆಯನ್ನು ನಿವಾರಿಸುತ್ತದೆ. ಇದನ್ನು ಯಾವ ರೀತಿ ತಯಾರಿಸಿಕೊಳ್ಳಬೇಕು? ಜೀರಿಗೆ, ಅಜ್ವೈನ್ ಮತ್ತು ಸೋಂಪನ್ನು ತಲಾ 1 ಟೀ ಚಮಚ ಲಘುವಾಗಿ ಹುರಿಯಿರಿ. ತಣ್ಣಗಾದ ನಂತರ ಅದನ್ನು ಪುಡಿ ಮಾಡಿ ಗಾಳಿಯಾಡದ ಪಾತ್ರೆಯಲ್ಲಿ ಸಂಗ್ರಹಿಸಿ. ಇದನ್ನು ಯಾವ ರೀತಿ ಸೇವಿಸಬೇಕು ಎಂದರೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ ನಂತರ 1 ಟೀ ಸ್ಪೂನ್ ಉಗುರು ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ಳಿ. ನೀವು ಬಯಸಿದರೆ ನೀವು ಅದನ್ನು ಮಜ್ಜಿಗೆ ಅಥವಾ ಬಿಸಿ ನೀರಿಗೆ ಸೇರಿಸಿ ಕುಡಿಯಬಹುದು. ಇದರ ಉಪಯೋಗ ಏನೆಂದರೆ ನಿಮ್ಮ ಹೊಟ್ಟೆಯಲ್ಲಿ 3 ರಿಂದ 5 ದಿನಗಳಲ್ಲಿ ಹಗೂರವಾಗುತ್ತದೆ, ನಿಮ್ಮ ಜೀರ್ಣಶಕ್ತಿ ಹೆಚ್ಚುತ್ತದೆ, ಆಮ್ಲೀಯತೆ ಕಡಿಮೆಯಾಗುತ್ತದೆ, ಹೊಟ್ಟೆಯಲ್ಲಿ ಅನಿಲ ಸಂಗ್ರಹವಾಗುವ ಸಮಸ್ಯೆ ಕೊನೆಗೊಳ್ಳುತ್ತದೆ, ಬಾಯಿಯ ದುರ್ವಾಸನೆಯೂ ಕೂಡ ಕಡಿಮೆಯಾಗುತ್ತದೆ. 4ನೇಯದಾಗಿ, ಪೋಷಕ ಆಹಾರಗಳು ಮುಖ್ಯ. ಪರಿಹಾರದ ಜೊತೆಗೆ ನಿಮ್ಮ ದೈನಂದಿನ ಆಹಾರದಲ್ಲಿ ಈ 5 ವಿಷಯಗಳನ್ನು ಸೇರಿಸಿಕೊಳ್ಳಿ. 1. ಉಗುರು ಬೆಚ್ಚಗಿನ ನೀರು. ದಿನವಿಡೀ ತಣ್ಣೀರು ಕುಡಿಯುವ ಬದಲು ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಕರುಳನ್ನು ಶುದ್ಧಗೊಳಿಸುತ್ತದೆ. ಎರಡನೆಯದಾಗಿ, ಮೊಸರು ಅಥವಾ ಮಜ್ಜಿಗೆ. ಇದು ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾವನ್ನು ಹೊಂದಿದ್ದು ಅದು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸುತ್ತದೆ. ಊಟದ ನಂತರ ಉಪ್ಪು ಮತ್ತು ಜೀರಿಗೆಯೊಂದಿಗೆ ಮಜ್ಜಿಗೆ ಕುಡಿಯುವುದರಿಂದ ಅನಿಲವನ್ನು ತ್ವರಿತವಾಗಿ ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ಪಪ್ಪಾಯ. ಇದರಲ್ಲಿ ಪಪ್ಪಾಯಿನ ಕಿಣ್ವವಿದ್ದು
ಇದು ಆಹಾರವನ್ನು ಬೇಗನೆ ಜೀರ್ಣಿಸಿಕೊಳ್ಳುವಂತೆ ಮಾಡುತ್ತದೆ. ಪ್ರತಿದಿನ ಉಪಹಾರಕ್ಕಾಗಿ 100ರಿಂದ 150 ಗ್ರಾಂ ಪಪ್ಪಾಯಿ ಹಣ್ಣನ್ನು ತಿನ್ನುವುದರಿಂದ ನಿಮ್ಮ ಹೊಟ್ಟೆ ಸ್ವಚ್ಛವಾಗಿರುತ್ತದೆ. 4ನೆಯದಾಗಿ ಶುಂಠಿ ನಿಂಬೆ ನೀರು. ಶುಂಠಿ ಅನಿಲ ರಚನೆಯನ್ನು ತಡೆಯುತ್ತದೆ ಮತ್ತು ನಿಂಬೆಹಣ್ಣು ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಬೆಳಗ್ಗೆ ಅಥವಾ ಊಟ ಮಾಡಿದ ನಂತರ ಶುಂಠಿ ರಸಕ್ಕೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಕುಡಿಯಬಹುದು. 5ನೆಯದಾಗಿ ಸೆಲೆನಿಯಂ ಹೊಟ್ಟು ಇಸಬ್ಗೋಲ್. ರಾತ್ರಿ ಮಲಗುವ ಮುನ್ನ 1 ಟೀ ಚಮಚ ಇಸಬ್ಗೋಲನ್ನು ಉಗುರು ಬೆಚ್ಚಗಿನ ನೀರು ಅಥವಾ ಹಾಲಿನಲ್ಲಿ ಬೆರೆಸಿ ಕುಡಿಯಿರಿ. ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ, ಕರುಳನ್ನು ಶುದ್ಧಗೊಳಿಸುತ್ತದೆ ಮತ್ತು ಅನಿಲವನ್ನು ಸ್ವಯಂಚಾಲಿತವಾಗಿ ಕಡಿಮೆ ಮಾಡುತ್ತದೆ. 5ನೆಯದಾಗಿ ನಾವು ಏನು ಮಾಡಬಾರದು. 1. ಹುರಿದ, ಹಳೆಯ ಮತ್ತು ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ. 2ನೆಯದಾಗಿ ಚಹಾ, ಕಾಫಿ, ತಂಪು ಪಾನೀಯಗಳನ್ನು ಮತ್ತು ಮದ್ಯಪಾನಗಳಂತಹ ವಸ್ತುಗಳನ್ನು ಕಡಿಮೆ ಮಾಡಿ. 3ನೆಯದಾಗಿ ಬೇಗನೆ ಆಹಾರ ತಿನ್ನುವುದನ್ನು ತಪ್ಪಿಸಿ. 4ನೆಯದಾಗಿ ಊಟ ಮಾಡಿದ ತಕ್ಷಣ ಮಲಗುವ ಅಭ್ಯಾಸವನ್ನು ಬಿಟ್ಟುಬಿಡಿ. 5ನೆಯದಾಗಿ ಒತ್ತಡ ಕಡಿಮೆ ಮಾಡಿಕೊಳ್ಳಿ, ಯೋಗ, ಪ್ರಾಣಾಯಾಮ ಮಾಡಿ. 6ನೆಯದಾಗಿ ಜೀವನ ಶೈಲಿ ಸಲಹೆಗಳು. 1. ನಿಧಾನವಾಗಿ ತಿನ್ನಿರಿ. ಆಹಾರವನ್ನು ಸರಿಯಾಗಿ ಅಗೆಯುವುದರಿಂದ ಅನಿಲ ರಚನೆಯನ್ನು ತಡೆಯುತ್ತದೆ. 2. ಸಣ್ಣ ಊಟಗಳನ್ನು ಸೇವಿಸಿ. ದಿನಕ್ಕೆ 4ರಿಂದ 5 ಬಾರಿ ಸಣ್ಣ ಭಾಗಗಳಾಗಿ ಊಟ ಮಾಡಿ. 3. ನಡೆಯಿರಿ. ಊಟ ಮಾಡಿದ ನಂತರ 10ರಿಂದ 15 ನಿಮಿಷಗಳ ಕಾಲ ನಡೆಯುವುದು ಜೀರ್ಣಕ್ರಿಯೆಗೆ ಬಹಳ ಉತ್ತಮ. 4. ಯೋಗಾಸನಗಳು, ಪವನಮುಕ್ತಾಸನ, ವಜ್ರಾಸನ, ಕಪಾಲಭಾತಿ ಮತ್ತು ಇತರ ವ್ಯಾಯಾಮಗಳು ಹೊಟ್ಟೆಯ ಅನಿಲವನ್ನು ತೆಗೆದುಹಾಕಲು ಉತ್ತಮವಾಗಿದೆ. ಸ್ನೇಹಿತರೆ, ಅನಿಲ ಮತ್ತು ಹೊಟ್ಟೆ ಉಬ್ಬರ ಸಹಜ, ಆದರೆ ಅವು ವಿಪರೀತ ಆದಾಗ ಅಜಾಗರೂಕರಾಗಬೇಡಿ. ಔಷಧಿ ತೆಗೆದುಕೊಳ್ಳುವ ಬದಲು ನೈಸರ್ಗಿಕ ಪರಿಹಾರಗಳನ್ನು ಪ್ರಯತ್ನಿಸಿ. ನಾವು ಎಂದೂ ನಿಮಗೆ ಹೇಳಿರದ ಜೀರಿಗೆ, ಅಜ್ವೈನ್, ಸೋಂಪು, ಪಪ್ಪಾಯಿ ವಿಧಾನವನ್ನು ಕೇವಲ 7 ದಿನಗಳವರೆಗೆ ಪ್ರಯತ್ನಿಸಿ. ನೀವು ವ್ಯತ್ಯಾಸವನ್ನು ಅನುಭವಿಸುವಿರಿ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.